ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ ಸರ್, ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್, ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ, ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ. ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ನಿಮ್ಮ ಹೈಕಮಾಂಡ್ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಹಳ ಜನ ಶಾಸಕರು ಮಾತನಾಡಿದ್ದಾರೆ. ವಿರೋಧ ಪಕ್ಷದವರು ಆರ್ ಅಶೋಕ ಆದಿಯಾಗಿ, ಆಮೇಲೆ ಯತ್ನಾಳ್ ಅವರು, ರೂಲಿಂಗ್ ಪಾರ್ಟಿಯವರು, ಅಪೋಸಿಷನ್ನವರು, JDSನವರು ಅವರು ಕೂಡ ಮಾತಾಡಿದ್ದಾರೆ. ನಿಮಗೆ ಮತ್ತು ವಿರೋಧ ಪಕ್ಷದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಚರ್ಚೆ ಉತ್ತರ ಬೇಡವಾ? ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವ್ರೆ, ಪಕ್ಷದಿಂದ ತೆಗೆದಾಕಿತ್ತು, ಅದಕ್ಕೋಸ್ಕರ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ನೀವು ಹೇಳಿದ್ರಲ್ಲ, ಜನ ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ಹಂಗೆ ನಡೀತದ ಅದೆಲ್ಲ ರಾಜಕಾರಣದಾಗ. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ. CM ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಅಧಿವೇಶನ ಇವತ್ತು ಮುಕ್ತಾಯ ಆಗಿರುವಂಥದ್ದು. ಬೆಳಗಾವಿ ಅಧಿವೇಶನ ಅಂದ ತಕ್ಷಣ ನಾವು ಮೊದಲು ಅಲ್ಲಿ ಬೆಳಗಾವಿ ಅಧಿವೇಶನ ಯಾಕೆ ಮಾಡಬೇಕು, ಏನು ಅನಿವಾರ್ಯತೆ ಅನ್ನೋದನ್ನು ನೋಡೋದಾದರೆ, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತು, ಆಗಬೇಕಾಗಿರುವ ಕುರಿತು, ರೈತರ ಸಮಸ್ಯೆ ಕುರಿತು, ಸ್ಥಳೀಯ ಸಮಸ್ಯೆಗಳ ಕುರಿತು, ಅಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತು, ಒಟ್ಟಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಇಲ್ಲಿ ಚರ್ಚೆ ಆಗಬೇಕು. ಆದರೆ ಈ ಬಾರಿ ಉತ್ತರ ಕರ್ನಾಟಕದ ಈ ಒಂದು ಸದನದಲ್ಲಿ ಚರ್ಚೆ ಆಗಿದ್ದು ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನು ನೋಡೋದಾದರೆ, ಅದು ರೈತರ ಸಮಸ್ಯೆ, ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಆಯಿತು ಮೇಲ್ನೋಟಕ್ಕೆ. ಇನ್ನೊಂದು ಕಡೆ ರೈತರ ಸಮಸ್ಯೆ ಹೊರತುಪಡಿಸಿದ್ರೆ ಅಲ್ಲಿರ್ತಕ್ಕಂಥ ಈ ರಸ್ತೆ, ರೋಡು, ಮೂಲಭೂತ ಸೌಕರ್ಯ ಇದ್ರ ಕುರಿತು ಚರ್ಚೆ ಆಯಿತು. ಅದಾದ ನಂತರ ಅಷ್ಟೇ ಪ್ರಬಲವಾದಂಥ ಚರ್ಚೆ ಆಗಿದ್ದೇನೆಂದರೆ ನಾಯಕತ್ವದ ಕುರಿತು ಚರ್ಚೆ. ಅದಕ್ಕೆ ಹೈಕಮಾಂಡ್ ಇವರಿಗೆ ಅಧಿವೇಶನಕ್ಕೂ ಮುಂಚೆನೇ 2 ನಾಯಕರನ್ನು ಕೂರಿಸಿ ಸಂಧಾನ ರಾಜಿ ಕಾರ್ಯ ಮಾಡಿಸಿದ್ದು. ಅದಕ್ಕೇನೆ ಇಲ್ಲಿ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ನೀವಿಬ್ಬರು ಕೂಡ ಕಿತ್ತಾಡಿಕೊಂಡು ಅಧಿವೇಶನಕ್ಕೆ ಹೋದರೆ ಅದೇ ಒಂದು ಅಸ್ತ್ರ ಆಗುತ್ತೆ ವಿರೋಧ ಪಾಳಯಕ್ಕೆ, BJPಗೆ. ನೀವಿಬ್ಬರು ಕೂಡ ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಶಕ್ತಿ ಪ್ರದರ್ಶನ ಮಾಡಿ ಅಂತೇಳಿ ಅದಕ್ಕೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗು, ಇಡ್ಲಿ ವಡೆ, ನಾಟಿ ಕೋಳಿ ಸಾರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದು. ಆದರೆ ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಲೇ ಇಲ್ಲ. ಯತೀಂದ್ರ ಅವರು, CM ಅವರ ಪುತ್ರ ಯತೀಂದ್ರ ಅವರು ಅದನ್ನು ಅಲ್ಲಿ ಬ್ಲಾಸ್ಟ್ ಮಾಡಾಕ್ಬಿಟ್ರು. ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನ ಆಗಿ ಬಹುಶಃ ಒಂದು 2-3 ದಿನ ಆಗಿರುತ್ತೆ. ನಾಯಕತ್ವದ ಕುರಿತು ಮತ್ತೆ ಕಿಚ್ಚು ಹಚ್ಚಿಸುವಂಥ ಕೆಲಸವನ್ನು ಯತೀಂದ್ರ ಅವರು ಮಾಡ್ತಾರೆ. ಇಷ್ಟೇ ಸಾಕಾಗಿತ್ತು ವಿರೋಧ ಪಕ್ಷದವರಿಗೆ. ಅಲ್ಲಿ ಬೆಳಗಾವಿಯ ಉದ್ಧಾರ ಆಗಬೇಕಾಗಿರುವಂಥ ಬೆಳಗಾವಿಯ ಬಗ್ಗೆ ಅಥವಾ ಉತ್ತರ ಕರ್ನಾಟಕದ ಬಗ್ಗೆ, ಉತ್ತರ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಇಬ್ಬರೂ ಏನು ಈ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಜೊತೆಯಲ್ಲಿ JCB ಪಕ್ಷದ ಯತ್ನಾಳು ಎಲ್ಲರೂ ಕೂಡ ಸೇರಿಕೊಂಡು ಬರೀ ನಾಯಕತ್ವದ ಪ್ರಶ್ನೆಯನ್ನೇ ಕೂಡ ಚರ್ಚೆ ಮಾಡಿದರು. ಇವತ್ತು ಕೂಡ ನಾಯಕತ್ವದ ಪ್ರಶ್ನೆನೇ ಇಲ್ಲಿ ಚರ್ಚೆ ಆಗಿರುವಂಥದ್ದು. ಮುಖ್ಯಮಂತ್ರಿಗಳು ಇವತ್ತು ಕಡೆ ದಿನ ಅಲ್ವಾ, ಒಂದು ರೀತಿ ಸಾಂಪ್ರದಾಯಿಕದಂತೆ ಬಂದಿರುವಂಥ ಎಲ್ಲ ಏನು ಸದಸ್ಯರುಗಳಿಗೆ, ಸುಮಾರು 38 ಸದಸ್ಯರುಗಳಿಗೆ, ಸಭಾಪತಿಗಳಿಗೆ, ವಿರೋಧ ಪಕ್ಷದವರಿಗೆ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕುರಿತು, ಜೊತೆಯಲ್ಲಿ ಸಮಸ್ಯೆಯ ಕುರಿತು, ಮುಂದೆ ಏನು ಆಗು ಹೋಗುಗಳ ಕುರಿತು ನೀವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀರಿ, ಪ್ರಶ್ನೆಗಳನ್ನ ಕೇಳಿದಿರಿ, ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೀರಿ. ಇದೆಲ್ಲವನ್ನು ಮಾಡಿದಂಥ ಎಲ್ಲ ಸಹಕರಿಸಿದಂಥ ಸದನ ನಡೆಯೋದಕ್ಕೆ, ಈ ಅಧಿವೇಶನ ನಡೆಯೋದಕ್ಕೆ ಸಹಕರಿಸಿದಂಥ ಮಾನ್ಯ ಸಭಾಪತಿಗಳಿಗೆ, ಸದಸ್ಯರುಗಳಿಗೆ, ವಿರೋಧ ಪಕ್ಷದವರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ನಾಯಕತ್ವದ ಪ್ರಶ್ನೆ. ಆರ್ ಅಶೋಕ್ ಅವರು
ಜೊತೆಯಲ್ಲಿ ಯತ್ನಾಳ್ ಅವರು CM ಅವ್ರ ಮೇಲೆ ಮುಗಿ ಬೀಳ್ತಾರೆ. ಅದರಲ್ಲಿ ಪ್ರಮುಖವಾಗಿ JCB ಪಕ್ಷದ ಅಧ್ಯಕ್ಷರಾದಂಥ ಈ ಬಾರಿ ಗಮನಿಸಿ ನೋಡಿ, ವಿರೋಧ ಪಕ್ಷ ಇಲ್ಲಿ JCB ಪಕ್ಷದ ಯತ್ನಾಳ ಅಥವಾ BJPಯ ಅಶೋಕ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತದೆ. ಜೊತೆಯಲ್ಲಿ ಎಂಥ ಅನಿವಾರ್ಯ ಸ್ಥಿತಿ ನೋಡಿ, ಸರ್ಕಾರದಲ್ಲಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೊಳ್ಳುವಂತಹ ಸಮರ್ಥನೆ ಮಾಡಿಕೊಳ್ಳುವಂತಹ ದುಸ್ಥಿತಿಗೆ ಬಂದು ತಲುಪಿದ್ರಾ? ಯಾಕಂದರೆ 2.5 ವರ್ಷ ಇಲ್ಲಿ ನಾಯಕತ್ವದ ಕಿತ್ತಾಟ ಆಗ್ತಾ ಇರುವ ಕಾರಣ ನೆಕ್ಸ್ಟು ಅಧಿವೇಶನ ಮುಗಿದ ನಂತರ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ವಿರೋಧ ಪಕ್ಷದವರು ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ CM ಅವರು ಉತ್ತರ ಕೊಡ್ತಾರೆ, ಇಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಮುಖ್ಯಮಂತ್ರಿ ಅಂತೇಳಿ. ಸುನಿಲ್ ಕುಮಾರ್ ಅವರು ಮೊನ್ನೆ ಅದನ್ನೇ ಚರ್ಚೆ ಮೊನ್ನೆ ಅಂತಲ್ಲ, ಅಧಿವೇಶನ ಪ್ರಾರಂಭವಾದ ಕ್ಷಣದಿಂದಲೂ ಕೂಡ ಅಧಿವೇಶನ ಮುಕ್ತಾಯ ಆಗುವವರೆಗೂ ಕೂಡ ಬರೀ ನಾಯಕತ್ವದ ಸಮಸ್ಯೆಗಳೇ ಚರ್ಚೆ ಆಗಿದೆ. ಉತ್ತರ ಕರ್ನಾಟಕದ ಚರ್ಚೆ, ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತು, ರೈತರ ಸಮಸ್ಯೆ ಕುರಿತು ಕೂಡ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿದೆಯೋ ಅಷ್ಟರ ಮಟ್ಟಿಗೆ, ಅದಕ್ಕಿಂತಲೂ ಹೆಚ್ಚು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಾಯಕತ್ವದ ಕುರಿತು ಪ್ರಶ್ನೆಯಲ್ಲಿ ಚರ್ಚೆಗಳು ಸದನದಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಸಭಾಪತಿಗಳು ಪದೇ ಹೇಳಿದ್ರೆ ಇಲ್ಲಿ ನಾಯಕತ್ವದ ಸಮಸ್ಯೆ ಕುರಿತು ಮಾತನಾಡೋದಕ್ಕೆ ಬಂದಿದ್ದೀರಾ, ರಾಜ್ಯದ ಬೆಳಗಾವಿ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತು ಮಾತನಾಡೋಕ್ಕೆ ಬಂದಿದ್ದೀರಾ ಅಂತೇಳಿ ಪದೇ ಮಾನ್ಯ ಸಭಾಪತಿಗಳು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಅದಕ್ಕೆ ಇವತ್ತು ಕೂಡ ಯತ್ನಾಳ್ ಅವರು ಜೊತೆಯಲ್ಲಿ ಅಶೋಕ್ ಅವರು CM ಅವರ ಕಾಲೆಳೆಯುವಂಥ ಕೆಲಸವನ್ನು ಮಾಡಿದ್ರು. ಏನು ಮಾಡಿದ್ರು? ಯತ್ನಾಳ್ ಅವರು ಏನು ಕಾಲೆಳೆಯುವಂಥ ಕೆಲಸ ಮಾಡಿದ್ರು? ಅದೇ ನಾಯಕತ್ವದ ಪ್ರಶ್ನೆ ಕುರಿತು ಅಶೋಕ್ ಅವ್ರು ಏನು ಮಾತಾಡಿದ್ರು. ಆ 2 ವಿಡಿಯೋನೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಇಲ್ಲೇ ಸಮಸ್ಯೆ ಇರೋದು, ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ, ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ. ಈಗ ನಾವು ಅಂತಂದ್ರಿ, ನಾನೇ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಇಷ್ಟೆಲ್ಲ ಬದಲಾವಣೆ ಮಾಡೋದು, ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಇಷ್ಟೆಲ್ಲ ಪಕ್ಷ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆದಾಗ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ ಈಗ 2.5 ವರ್ಷ ಅಂತ ಹೇಳಿಲ್ಲ. ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಆಯ್ತು, ಯಾಕೆ ಉತ್ತರ ಕರ್ನಾಟಕ ಚರ್ಚೆ ಉತ್ತರ ಬೇಡವಾ? ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಉತ್ತರ ಮಾಡ್ತಾರೋ ಕೊಡೋ ಯಾರೀತಿ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ಆಯ್ತು. ವಿದಾಯ ಮಾಡ್ತಾರೋ ಅನ್ನೋಂಥ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವ್ರೆ, ಪಕ್ಷದಿಂದ ತೆಗೆದಾಕತ್ತು, ಅದಕ್ಕೋಸ್ಕರ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ಏನು ನೀವು ಹೇಳದ್ರಲ್ಲ, ಈಗ ಜನತೆ ಅನ್ಯಾಯ ಆಯ್ತು ಅಂತ ನಾನು ಹೇಳಲ್ಲ. ಜನ ಪಕ್ಷದಿಂದ ಹೊರಗೆ ಹಾಕಿದ್ದು ಸತ್ಯ ಜೊತೆಗಿದ್ದಾಗ ಅಲ್ಲ. ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ನೀವು ಹಂಗೆ ನಡೀತದ. ಅದೆಲ್ಲ ರಾಜಕಾರಣದಾಗ ಅನುಮಾನಗಳು ಇವತ್ತು ಕ್ಲಿಯರ್ ಆಯ್ತು. ಅಧ್ಯಕ್ಷರೇ, CM ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ ಕೊಡ್ಲಕ್ಕ. ನೋಡ್ರಲ್ಲ, ಮುಖ್ಯಮಂತ್ರಿಗಳು ಅವ್ರದೇ ದಾಟಿನಲ್ಲಿ ಉತ್ತರ ಕೊಡ್ತಾರೆ. ಹೇಯ್ ಕೇಳ್ರಿ ಇಲ್ಲಿ ಅಂತೇಳಿ. ಯಾವಾಗಲೂ ಅದೊಂದು ಆಡು ಭಾಷೆ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಯಾರಿಗೂ ಅರ್ಟ್ ಮಾಡಬೇಕು ಅಂತ ಅಲ್ಲ, ಬೇರೆ ಉದ್ದೇಶ ಇನ್ನೆಂಥದ್ದು ಇರೋದಿಲ್ಲ. ಅದೊಂದು ಹಾಡು ಭಾಷೆ, ಅವರ ಭಾಗದ ಒಂದು ಹಾಡು ಭಾಷೆ, ಹೇರು ಧ್ವನಿ ಅದು. ಹಾಗಾಗಿ ಎಲ್ಲರನ್ನೂ ಕೂಡ ಗದರುವ ರೀತಿಯಲ್ಲಿ ಆ ರೀತಿ ಅವ್ರು ಮಾತನಾಡಿದ್ರೆ ಹಂಗೆ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಎಲ್ರಿಗೂ ಕೂಡ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅಶೋಕ್ ಮತ್ತು ಯತ್ನಾಳ್ ಅವರು ನಾಯಕತ್ವದ ಪ್ರಶ್ನೆ ಕುರಿತು ಲೇವಡಿ ಮಾಡುವಂಥ ಸಂದರ್ಭದಲ್ಲಿ CM ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಇಲ್ಲ, ಹೈಕಮಾಂಡ್ ಹೇಳಿದ್ದಾರೆ ನಾನೇ 5 ವರ್ಷನೂ ಕೂಡ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ. ಇಲ್ಲ ಸರ್, ನೀವು ಹೇಳ್ಬಿಡಿ, ಅಲ್ಲಿ ತಪ್ಪಾಗಿ ಬರ್ದಿರೋಂಗಿದ್ದಾರೆ, 2.5 ವರ್ಷಕ್ಕೆ ಮಾತ್ರ ನೀವು ಮುಖ್ಯಮಂತ್ರಿ, ತಪ್ಪಾಗಿ ಬರ್ದಿರೋಂಗಿದ್ದಾರೆ, ನೋಡ್ಬಿಟ್ಟು ಹೇಳಿ ಅಂತೇಳಿ ಹೇಳ್ತಾರೆ. ಇಲ್ಲ, ನಾನೇ ಅಶೋಕ್ ಮುಖ್ಯಮಂತ್ರಿ, 5 ವರ್ಷನೂ ನಾನೇ ಅಂತೇಳಿ ಅಶೋಕ್ ಅವ್ರಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನದಂತೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಮತ್ತೆ ಅದಕ್ಕೆ ಕಾಲ ಎಳಿತಾರೆ ಅಶೋಕ್ ಅವರು. ಎಲ್ಲೋ ಒಂದು ಕಡೆ ತಪ್ಪಾಗಿರಬೇಕು ನೋಡಿ ಸರ್, ಜಾತಕದಲ್ಲಿ ಏನೋ ಸಮಸ್ಯೆ ಇರ್ಬೋದು ನೋಡಿ, ಇಲ್ಲೇನೋ ಸಮಸ್ಯೆ ಇದೆ ಅಂತೇಳಿ ಮತ್ತೆ ಮುಖ್ಯಮಂತ್ರಿಗಳ ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಆಗ ಮತ್ತೆ ಯತ್ನಾಳ್ ಎಂಟ್ರಿ ಆಗ್ತಾರೆ. ಮುಖ್ಯಮಂತ್ರಿ 5 ವರ್ಷ ಮುಖ್ಯಮಂತ್ರಿ ಯಾರು ಅಂತಲೇ, ಮುಖ್ಯಮಂತ್ರಿ ನೀವೇ ಆಗಿರ್ತೀರೋ ಅಥವಾ ಬೇರೆಯವರು ಯಾರಾಗಿರ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿ ಅವ್ರಿಗೆ ಅಧ್ಯಕ್ಷರು ಯಾರು ಅಂತಲೇ ಗೊತ್ತಿಲ್ಲ ಅಂತೇಳಿ. ಅಂದರೆ ಈ ಬಾರಿ ಭಾಳ ಸ್ವಾರಸ್ಯಕರವಾಗಿತ್ತು ಸದನ. ಇಲ್ಲಿ ಯತ್ನಾಳ್, JCB ಪಕ್ಷದ ಯತ್ನಾಳ್ ಒಂದು ಕಡೆ ಆದರೆ BJPಯ ಪಡೆ ಒಂದು ಕಡೆ. ಇವರಿಬ್ಬರು ಕೂಡ ಸೇರಿಕೊಂಡು ಆಡಳಿತ ಪಕ್ಷದ ಕಿವಿ ಹಿಂಡುವಂಥ ಕೆಲಸ ಮಾಡ್ತಾ ಇದ್ರೆ, ಮೊಗದೊಂದು ಕಡೆ ಇಬ್ಬರನ್ನು ಕೂಡ ಬೆಂಡೆತ್ತುವಂಥ ಕೆಲಸ, ವಿರೋಧ ಪಕ್ಷ ಆಡಳಿತ ಪಕ್ಷವನ್ನು
ಬೆಂಡೆತ್ತುವಂಥ ಕೆಲಸ ಯಾರು ಮಾಡ್ತಾ ಇದ್ರು ಅಂದರೆ ಅದು ಯತ್ನಾಳ್ ಅವ್ರು ಮಾಡ್ತಾ ಇದ್ರು. ಅದಕ್ಕೆ ನಾವು ಹೇಳಿದ್ದು ಸದನದ ಒಂಟಿ ಸಲಗ, ಅಧಿವೇಶನದ ಒಂಟಿ ಸಲಗ, ಸದನದ ಒಳಗೆ ಒಂಟಿ ಸಲಗ ಯಾರು ಅಂದರೆ ಅದು ಯತ್ನಾಳ್ ಅವರು ಅಂತೇಳಿ ಅದಕ್ಕೆ ನಾವು ಪದೇ ಪದೇ ಉಚ್ಚಾರಣೆ ಮಾಡ್ತಾ ಇದ್ವಿ. ಅಂದರೆ ಸಮಯ ಸಿಕ್ಕಾಗೆಲ್ಲ BJPಗರನ್ನು ಕೂಡ ಕಾಲೆಳಿತಾ ಇದ್ರು, ಅದೇ ಅವಕಾಶ ಸಿಕ್ಕಾಗೆಲ್ಲವೂ ಕೂಡ ಆಡಳಿತ ಪಕ್ಷದವರ ಕಿವಿ ಹಿಂಡುವಂಥ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಯತ್ನಾಳ್ ಅವರು ಇಲ್ಲಿ ಹಿಂದುವಲಿ ಅಂತ ಕರೆಸಿಕೊಳ್ಳುವ JCB ಪಕ್ಷದ ಅಧ್ಯಕ್ಷರು ಬಹುಪರಾಕ್ ಹಾಕಿಸ್ಕೊಳ್ತಾರೆ ಸದನದಲ್ಲಿ. ಯತ್ನಾಳ್ ಅವರು JCB ಪಕ್ಷದ ಯತ್ನಾಳ್ ಅವರು ಮಾತನಾಡಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಬೇರೆ ಬೇರೆ ಸದಸ್ಯರುಗಳು ಅವ್ರನ್ನ ಉತ್ತೇಜನಗೊಳಿಸುತ್ತಾ ಆಡಳಿತ ಪಕ್ಷದವ್ರನ್ನ ಅಥವಾ ವಿರೋಧ ಪಕ್ಷ BJPಗರನ್ನ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಪದೇ ಪದೇ ಅವ್ರಿಗೆ ಯತ್ನಾಳ್ಗೆ ಇನ್ವಿಟೇಷನ್ ಕೊಡೋ ರೀತಿ ಆಹ್ವಾನ ಕೊಡ್ತಾ ಇರ್ತಾರೆ, ಅವರನ್ನು ಉತ್ತೇಜನಗೊಳಿಸ್ತಾ ಇರ್ತಾರೆ. ಸೊ ಹೀಗೆ ಯತ್ನಾಳ್ ಅವ್ರ ಪಾತ್ರ ಭಾಳ ಒಂದು ರೀತಿ ಗಮನಾರ್ಹ ಅಂತ ಹೇಳ್ಬೋದು. ಅದಕ್ಕೆ BJPನಲ್ಲಿ ಅಧ್ಯಕ್ಷರು ಯಾರು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ 5 ವರ್ಷ ನೀವೇ ಇರ್ತೀರೋ ಅಥವಾ ಚೇಂಜ್ ಆಗ್ತಾರಾ, ಈ ರೀತಿಯ ದಾಟಿನಲ್ಲಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಯತ್ನಾಳ್ ಎಂಟ್ರಿ ಆಗ್ತಾರೆ. ಯತ್ನಾಳ್ ಅವ್ರು ಎಂಟ್ರಿ ಆಗಿ ಅದಕ್ಕೂ ಮುಂಚೆ ನೋಡಿ CM ಅವ್ರನ್ನ ಕಾಲೇ ಎಳಿತಾರೆ. ಯತ್ನಾಳ್ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳೋದು. ಅದಕ್ಕೆ ಇಲ್ಲಿ CM ಅವ್ರನ್ನೂ ಆಡಳಿತ ಪಕ್ಷ ಮುಖ್ಯಮಂತ್ರಿಗಳನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಮುಗಿದೊಂದು ಕಡೆ ಆ ವಿರೋಧ ಪಕ್ಷ ಆರ್ ಅಶೋಕ್ ಅವ್ರನ್ನು ಕೂಡ ಇಲ್ಲಿ ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಯತ್ನಾಳ್ ಮೊದಲಿಗೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಸರ್ ನೀವು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀರಾ ಅಂತೇಳಿ. ಆಗ CM ಬಿಡ್ತಾರ, ಅವರು ಹಳೆ ಹುಲಿ ಮುಖ್ಯಮಂತ್ರಿಗಳು, ಇಂಥ ಸದನಗಳನ್ನು ಇಂಥ ಅಧಿವೇಶನಗಳನ್ನು ಸಾಕಷ್ಟು ನೋಡ್ಕೊಂಡು ಬಂದಿರುವಂಥ ಅನುಭವಿ ರಾಜಕಾರಣಿ. ಸೊ ಯತ್ನಾಳ್ಗೆ ಹೇಳ್ತಾರೆ, ನೀವು ಸಮಸ್ಯೆ ಮಾಡ್ಕೊಂಡಿದ್ದಕ್ಕೆ ಪಾಪ ನಿಮ್ಮನ್ನು ಪಕ್ಷದಿಂದ ಹೊರಗಾಕ್ಬಿಟ್ರು, ಉಚ್ಚಾಟನೆ ಮಾಡಿಬಿಟ್ರು ಅಂತೇಳಿ. ಯತ್ನಾಳ್ ಸುಮ್ಮನೆ ಬಿಡ್ತಾರ, ಅವರು ಕೂಡ ಅನುಭವಿನೇ. ಸರ್ ನೀವು ಕೂಡ ಉಚ್ಚಾಟನೆ ಆಗಿದ್ರಿ, ಪಕ್ಷದಿಂದ ನಿಮ್ಮನ್ನು ಕೂಡ ತಂತ್ರ ಮಾಡಿ ಹೊರಗಡೆ ಹಾಕಿದ್ರು, ಅದಕ್ಕೆ ನೀವು ಮುಖ್ಯಮಂತ್ರಿ ಆದ್ರಿ ಅಂತೇಳಿ. ಸೊ ಯತ್ನಾಳ್ ಆಗ ಮುಖ್ಯಮಂತ್ರಿಗಳನ್ನು ಹೊಗಳುವಂಥ ಕೆಲಸವನ್ನು, ಯತ್ನಾಳ್ ಅವ್ರನ್ನ ಹೊಗಳುವಂಥ ಕೆಲಸವನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಯತ್ನಾಳ್ ನೀವು ತಾಳ್ಮೆಯಿಂದ ಇದ್ದರೆ ನಿಮಗೂ ಅಂಥದ್ದೊಂದು ಅವಕಾಶ ಸಿಗ್ಬೋದು ಅಂತೇಳಿ. ಸೊ ಆಗ ಯತ್ನಾಳ್ ಹೇಳ್ಬಿಡ್ತಾರೆ, ಇಲ್ಲ ಸರ್ ನೀವೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀರಿ ಅಂತೇಳಿ. ಅದಾದ ನಂತರ ಆರ್ ಅಶೋಕ್ ಅವರು ಎಂಟ್ರಿ ಆಗ್ತಾರೆ, ಸಾರ್ ನೀವು 5 ವರ್ಷ ಮುಖ್ಯಮಂತ್ರಿ ಆಗ್ತೀರಾ, ಎಲ್ಲೋ ತಪ್ಪಾಗಿರಬೇಕು, ಜಾತಕದಲ್ಲಿ ಏನೋ ಸಮಸ್ಯೆ ಇದೆ, ಇಲ್ಲೇನೋ ಒಂದು ಸಮಸ್ಯೆ ಇದೆ, ನೋಡ್ಕೊಳ್ಳಿ ಅಂತೇಳಿ ಲೇವಡಿ ಮಾಡುವಂಥ ಸಂದರ್ಭದಲ್ಲಿ ಯತ್ನಾಳ್ ಮೇಲೆದ್ದು ಹೇಳ್ತಾರೆ ಅಶೋಕ್ ಅವ್ರಿಗೆ, BJPಯ ವಿರೋಧ ಪಕ್ಷದ ನಾಯಕರಿಗೆ, ನಿಮ್ಮ ಅಧ್ಯಕ್ಷರು ಯಾರಂತಲೇ ಗೊತ್ತಿಲ್ಲ, ನೀವು ಅಲ್ಲೋಗಿ ಮುಖ್ಯಮಂತ್ರಿ ಬಗ್ಗೆ ಪ್ರಶ್ನೆ ಮಾಡ್ತೀರಲ್ಲ, ನಿಮ್ಗೇನು ನೈತಿಕತೆ ಇದೆ ಅಂತೇಳಿ BJPಯ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ. ಇಲ್ಲಿ ನೋಡಿ, ನಾನೇ ಮುಖ್ಯಮಂತ್ರಿ ಅಂತೇಳಿ ಸಮರ್ಥನೆ ಮಾಡಿಕೊಳ್ಳುವಂಥ ಮುಖ್ಯಮಂತ್ರಿಗಳು ಒಂದು ಕಡೆ ಆದರೆ, ವಿಜೇಂದ್ರ ಅವರೇ ಅಧ್ಯಕ್ಷರು ಅಂತೇಳಿ ಸಮರ್ಥನೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ, ವಿಪರ್ಯಾಸ ಮತ್ತೊಂದು ಕಡೆ ಅಧಿವೇಶನದಲ್ಲಿ ಇದೆಲ್ಲವೂ ಕೂಡ ಒಂದು ರೀತಿ ವಿಶೇಷವಾಗಿ ಕಂಡು ಬಂದಿದ್ದು. ಸೊ ಒಟ್ಟಾರೆ ಅಧಿವೇಶನ ಇವತ್ತು ಮುಕ್ತಾಯ ಆಗಿರುವಂಥದ್ದು, ಸಾಕಷ್ಟು ಅಭಿವೃದ್ಧಿಯ ಕುರಿತು, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕುರಿತು ಸಾಕಷ್ಟು ಚರ್ಚೆಗಳಾಗಿರುವಂಥದ್ದು, ಅದೆಲ್ಲವೂ ಕೂಡ ಚರ್ಚೆ, ಪ್ರಶ್ನೋತ್ತರ ಎಲ್ಲವೂ ಕೂಡ ಆಗಿರುವಂಥದ್ದು. ಜೊತೆಯಲ್ಲಿ ಉತ್ತರ ಕರ್ನಾಟಕ ಇನ್ನೂ ಒಂದಷ್ಟು ಒತ್ತು ಕೊಡಬೇಕು, ಅಭಿವೃದ್ಧಿಗೋಸ್ಕರ ಒತ್ತು ಕೊಡಬೇಕು, ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೂ ಕೂಡ ಒತ್ತು ಕೊಡಬೇಕು. ಇಲ್ಲ ಒಂದು ಕಡೆ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಇವತ್ತು ಕೂಡ. ಯಾಕಂದರೆ ಗ್ರಾಮೀಣ ಭಾಗಕ್ಕೆ ಹೋದರೆ ಅಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇರೋದಿಲ್ಲ, ಬೀದಿ ದೀಪದ ವ್ಯವಸ್ಥೆ ಇರೋದಿಲ್ಲ, ಮೂಲಭೂತ ಸೌಕರ್ಯ, ಅಭಿವೃದ್ಧಿಯ ಮನೆ ಆಳ್ಬಿದ್ದೋಗ್ಲಿ, ಮೂಲಭೂತ ಸೌಕರ್ಯವೂ ಕೊರತೆ ಇರುವಂಥ ಗ್ರಾಮೀಣವನ್ನು ನಾವು ಇವತ್ತಿಗೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಣಬಹುದು. ಹಾಗಾಗಿ ಎಲ್ಲ ಒಂದು ಕಡೆ ಭಾಳ ಗಂಭೀರವಾದಂಥ ಇನ್ನೂ ಒಂದಷ್ಟು ಒತ್ತು ಕೊಟ್ಟು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದಷ್ಟು ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ದುರಾದೃಷ್ಟಕರ, ಹೈಕಮಾಂಡ್ ಇಲ್ಲಿ ಇಬ್ಬರು ನಾಯಕರ ಈ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುವಂಥ ಬ್ರೇಕ್ಫಾಸ್ಟ್ ಕುರಿತು ಒಂದಷ್ಟು ರಾಜಿ ಸಂಧಾನ ಮಾಡಿಸಿದ್ರು ಕೂಡ ಅಧಿವೇಶನದಲ್ಲಿ ನಾಯಕತ್ವದ ಪ್ರಶ್ನೆ ಪದೇ ಪದೇ ಕೇಳುವಂತೆ ಮತ್ತೆ ಮಾಡಿಕೊಂಡಿದ್ದು ಅದೊಂದು ರೀತಿ ವಿಪರ್ಯಾಸ ಅಂತಾನೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಅಧಿವೇಶನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಂದು ರೀತಿ ಸ್ವಾರಸ್ಯಕರವಾಗಿ ಕೂಡ ಇತ್ತು. ಇಲ್ಲಿ ಇಬ್ಬರು ವಿರೋಧ ಪಕ್ಷದ ನಾಯಕರಂತೆ ಕಂಡಿದ್ದು, ಒಂದು JCB ಪಕ್ಷದ ಅಧ್ಯಕ್ಷರಾದಂಥ ಯತ್ನಾಳ್ ಅವರು, ಮತ್ತೊಬ್ಬರು BJPಯ ಆರ್ ಅಶೋಕ್ ಅವರು, ಇಬ್ಬರು ಈ ಬಾರಿ ವಿರೋಧ ಪಕ್ಷದ ನಾಯಕರಂತೆ, 2 ಪಕ್ಷ ವಿರೋಧ ಪಕ್ಷದ ನಾಯಕರಂತೆ ಇಲ್ಲಿ ಕಾಣಿಸಿದ್ದು. ಎಲ್ಲೋ ಒಂದು ಕಡೆ JDS ಕಣ್ಮರೆ ಆದಂತೆ ಕಾಣ್ತಾ ಇತ್ತು. JDS ಮೊದಲು ನೀವು ಅಧಿವೇಶನ ಬಂದಂಥ ಸಂದರ್ಭದಲ್ಲಿ ಒಬ್ಬ ಸಮರ್ಥ ನಾಯಕರುಗಳಿದ್ದರು JDSನಲ್ಲಿ. ಆ ಧ್ವನಿಗಳು ಹೆಂಗೆ ಹೊರಹೊಮ್ತಾ ಇತ್ತು ಅಂದರೆ, ಈ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಂಥ ಇಕ್ಕಟ್ಟಿಗೆ ಸಿಲುಕಿಸಬಲ್ಲಂತಹ ನಾಯಕರುಗಳು ಅಧಿವೇಶನದಲ್ಲಿ ಇರ್ತಾಯಿದ್ರು. ಎಷ್ಟೊಂದು ಜನ, ಚೆಲುವರಾಯಸ್ವಾಮಿ ಅವರಾಗಿರ್ಬೋದು, HC ಬಾಲಕೃಷ್ಣ ಅವರಾಗಿರ್ಬೋದು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳು, ಇವರು 3 ಜನ ಸಾಕಾಗಿತ್ತು JDSಗೆ. ಅಂತಹ ಬಲಿಷ್ಠ ನಾಯಕರು ಆಗಿದ್ದರು. ಎಂತಹ ಅನುಭವಿ ರಾಜಕಾರಣಿ ಇದ್ದರೂ ಕೂಡ CM ಸಿದ್ದರಾಮಯ್ಯನವ್ರನ್ನ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಂತೆಂಥ ಪ್ರಶ್ನೆಗಳನ್ನ ಕೇಳಿ ಕಟ್ಟಾಗ್ತಾಯಿದ್ರು. ಇಂತಹ
ಪ್ರಶ್ನೆಗಳ ಸುರಿಮಳೆಗಳನ್ನು ಸಮಸ್ಯೆಗಳನ್ನು ಆಡಳಿತ ಪಕ್ಷದ ಮುಂದೆ ಇಡುವಂಥ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರುಗಳು ಬೇಕು. ಆ ಕೆಲಸವನ್ನು ಈ ಬಾರಿ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ. ಅಷ್ಟೇ ಗಮನಾರ್ಹವಾಗಿ ಸುನಿಲ್ ಕುಮಾರ್ ಅವರು ಕೂಡ, ಕಾರ್ಕಳದ ಸುನಿಲ್ ಕುಮಾರ್ ಅವರು ಕೂಡ ಮಾಡಿದ್ರು, ಅವರ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಅಧಿವೇಶನದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಸಮಸ್ತ ಕನ್ನಡಿಗರ ಧ್ವನಿ.